ನಿಮಗೆ ಈ ದಿನ ಒಳ್ಳೆಯ ಶ್ಲಾಘನೆ, ಒಳ್ಳೆಯ ಪ್ರಶಂಸೆ ಎಲ್ಲ ಸಿಗುವಂತಹ ಸಾಧ್ಯತೆ ಇದೆ. ನೀವು ಮಾಡಿರುವಂತಹ ಕೆಲಸಕ್ಕೆ ಒಳ್ಳೆಯ ಪ್ರಶಂಸೆ ಸಿಗುತ್ತೆ. ಹಾಗೆ ಈ ದಿನ ನೀವು ಮಾಡುವಂತಹ ಕೆಲಸಕ್ಕೆ ಮುಂದಿನ ದಿನಗಳಲ್ಲಿ ಒಳ್ಳೆಯ ಪ್ರಶಂಸೆ ಸಿಗುವಂತಹ ಸಾಧ್ಯತೆ ಇದೆ. ಒಟ್ಟಾರೆ ನಿಮ್ಮ ಗೌರವ ಅನ್ನುವಂತಹದ್ದು ಹೆಚ್ಚಾಗುತ್ತೆ. ನಿಮ್ಮ ರಾಶಿಯಲ್ಲಿ ಗುರುವಿನ ಅಂಶ ಇದೆ. ಹಾಗಾಗಿ ಗುರುವು ಒಳ್ಳೆಯ ಪ್ರಖ್ಯಾತಿಯನ್ನು ನೀಡ್ತಾನೆ, ಒಳ್ಳೆಯ ಹೆಸರನ್ನು ತಂದುಕೊಡ್ತಾನೆ, ಒಳ್ಳೆಯ ಒಂದು ಪ್ರಶಂಸೆ ಹಾಗೆ ಒಳ್ಳೆ ನಿಮ್ಮ ಗೌರವ ಅನ್ನುವಂಥದ್ದು ಹೆಚ್ಚಾಗುವಂತಹ ಸಾಧ್ಯತೆ ಇದೆ. ನಿಮ್ಮ ಪ್ರಖ್ಯಾತಿ ಅನ್ನುವಂಥದ್ದು ಹೆಚ್ಚಾಗುವಂತಹ ಸಾಧ್ಯತೆ ಇದೆ. ತುಂಬ ಒಳ್ಳೆಯದು ಕರ್ಕಾಟಕ ರಾಶಿಯವರಿಗೆ. ಹಾಗೆ ಆರ್ಥಿಕವಾಗಿಯೂ ಕೂಡ ವಿಶೇಷವಾಗಿರುವ ಅನುಕೂಲತೆ ಆಗುತ್ತೆ. ಅದೃಷ್ಟ ಅನ್ನುವಂಥದ್ದು ನಿಮಗೆ ಸಹಾಯದ ರೂಪದಲ್ಲಿ ಈ ದಿನ ನಿಮಗೆ ಲಭಿಸಲಿಕ್ಕಿದೆ. ಒಳ್ಳೆಯ ಒಂದು ಲಕ್ಷಣಗಳು ಕರ್ಕಾಟಕ ರಾಶಿಯವರಿಗೆ ಈ ದಿನ ಇದೆ. ಎಲ್ಲರ ರೀತಿಯಿಂದಲೂ ಕೂಡ ನಿಮಗೆ ಒಳ್ಳೆಯದಾಗತ್ತೆ ಈ ದಿನ. ಆರೋಗ್ಯದಲ್ಲಿಯೂ ಕೂಡ ವಿಶೇಷವಾಗಿರುವ ಅಭಿವೃದ್ಧಿ ಇದೆ. ಉದ್ಯೋಗದಲ್ಲಿಯೂ ಕೂಡ ಅಭಿವೃದ್ಧಿ ಆಗುತ್ತೆ. ಹಾಗೆ ಆರ್ಥಿಕವಾಗಿ ಇರತಕ್ಕಂತಹ ಅಭಿವೃದ್ಧಿಯೂ ಕೂಡ ನಿಮಗೆ ಈ ದಿನ ಲಭಿಸುತ್ತೆ. ನಿಮಗೆ ಇನ್ನೇನಾದರೂ ಕೇಳಬೇಕು ಅಂತಿದ್ರೆ ಅಥವಾ ಜಾತಕ ವಿಶ್ಲೇಷಣೆಯನ್ನು ಮಾಡಿಸಬೇಕು ಅಂತಿದ್ರೆ ಕೆಳಗಡೆ ನನ್ನ ನಂಬರ್ ಬರ್ತಾ ಇದೆ, ನಂಬರ್ಗೆ ನೀವು ಸಂಪರ್ಕ ಮಾಡಬಹುದು. ಕನ್ಸಲ್ಟೇಷನ್ ಫೀಸ್ ಅಂತ ಯಾವುದು ಫಿಕ್ಸ್ ಆಗಿ ಇಲ್ಲ. ನೀವೇನು ಕೊಡ್ತೀರೋ ಅದನ್ನು ನಾವು ತೆಗೆದುಕೊಳ್ತೇವೆ. ಹಾಗೆಯೇ ಪರಿಹಾರ ಕಾರ್ಯಗಳನ್ನು ಕೂಡ ನಾವು ಮಾಡಿಕೊಡ್ತೇವೆ. ಸಂಧಿಶಾಂತಿ ಆಗಿರಬಹುದು ಅಥವಾ ಯಾವುದೇ ರೀತಿಯಾಗಿರ್ತಕ್ಕಂತಹ ಹೋಮಗಳಾಗಿರಬಹುದು, ಅರ್ಚನೆಗಳಾಗಿರಬಹುದು, ಅಥವಾ ಈ ಬಾಲಗ್ರಹ ಪೀಡೆಗೆ ಪರಿಹಾರಗಳನ್ನು ಮಾಡಿಕೊಡುವಂಥದ್ದಾಗಿರಬಹುದು, ಆರೋಗ್ಯ ಸಮಸ್ಯೆಗೆ ಪರಿಹಾರಗಳನ್ನು ಮಾಡಿಕೊಡುವಂಥದ್ದು, ಜಾತಕ ವಿಶ್ಲೇಷಣೆ ಮಾಡಿ ಪರಿಹಾರಗಳನ್ನು ಕೂಡ ಮಾಡಿಕೊಡುವಂತಹ ವ್ಯವಸ್ಥೆ ಇದೆ. ನೀವು ಕೆಳಗಡೆ ಬರ್ತಾ ಇರುವಂಥ ನಂಬರಿಗೆ ಸಂಪರ್ಕ ಮಾಡಬಹುದು. ಮುಂದಿನ ವಿಡಿಯೋದಲ್ಲಿ ಮತ್ತಷ್ಟು ವಿಚಾರಗಳ ಜೊತೆಗೆ ನಾನು ನಿಮ್ಮನ್ನು ಮತ್ತೆ ಭೇಟಿ ಮಾಡ್ತೇನೆ. ಧನ್ಯವಾದಗಳು.